ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೋಡಿ ಇದೇನು ಹೋಯ್ತಾ ಇದ್ದೀನಿ, ಇದೇ ರೋಡು ಎಚ್ ಡಿ ಕೋಟೆಯಿಂದ ವಿಜಯ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಒಂದು 10 ಎಕರೆ ಲ್ಯಾಂಡ್ಗೆ ಹೋಗ್ತಾ ಇದ್ದೀನಿ. 8 ಎಕರೆ 8 ಗುಂಟೆನಾ? 8 ಎಕರೆ 8 ಗುಂಟೆ ಜಾಗಕ್ಕೆ ಹೋಗ್ತಾ ಇರುವಂಥ ರೋಡಿದು. ಮುಂದೆ ತೋರಿಸ್ಕೊಡ್ತೀನಿ. ಲ್ಯಾಂಡು ಇದಲ್ಲ, ಪಕ್ಕದಲ್ಲ ಇದೇ ಥರ ಇದೆ ಜಾಗ. ಅದು ಚೆನ್ನಾಗಿದೆ, ಕೆಂಪು ರೆಡ್ ಸಾಯಿಲ್ ಬರುತ್ತೆ ಆಲ್ಮೋಸ್ಟ್ ಈ ಭೂಮಿಗಳೆಲ್ಲ. ತೋರಿಸ್ಕೊಡ್ತೀನಿ ಮುಂದೆ ಭೂಮಿ, ಹೇಳ್ಕೊಡ್ತೀನಿ ಮಾಹಿತಿಗಳು ಹೆಂಗೆ ಅಂತ. ತೂವರೆ ಜಾಗನೂ ಸಿಗುತ್ತೆ. ಅಲ್ಲಿ ಕೆಳಗಡೆ ನೀರು ಹರಿಯುತ್ತೆ ಸರ್, ನಮ್ಮ ತಾರಕೆ ನೀರು. ಇಲ್ಲಿ ಬೋರ್ಗಳಿಗೆಲ್ಲ ಎಷ್ಟಾಗಿ ನೀರು ಸಿಗ್ತವೆ ಸರ್? ಬೋರ್ ಎಲ್ಲ ಸರ್ ಇಲ್ಲಿ ಒಂದು 200 ಅಡಿ ಒಳಗೆ ನೀರು ತಡ ಇದ್ದಾವೆ ಸರ್. ಬಾವಿಗಳಿಗೂ ನೀರು ಸಿಗ್ತವೆ. ಸರ್, ಬಾವಿಗಳು ಮಾಡಿದ್ರು ಬೇಕಾದ್ರೆ ನೀವು ನಮ್ದು ತಾರಕ ನೀರು ಬಿಡ್ತಾರಲ್ಲ, ಸ್ಟಾಕ್ ಮಾಡ್ಕೊಬೋದಿಲ್ಲ ಸರ್ ನೀರು. ನೀವು ಎಲ್ಲ ದುರಸ್ತಿಯಾಗಿ ಎಲ್ಲ ಪಕ್ಕ ರೆಡಿ ಇದೆ ಸರ್. 8 ಎಕರೆ ಸರ್? 8 ಎಕರೆ 8 ಗುಂಟೆ. ದುರಸ್ತಿ ಎಲ್ಲ ಆಗೈತೆ. ಜನರಲ್ ಪ್ರಾಪರ್ಟಿ ನೋಡಿ. ಏನು ಹೇಳ್ತಾರೆ ವ್ಯಾಪಾರ ಸರ್? ಅವರು ದುರಸ್ತಿ ಆಗಿರೋದು ಸರ್ 30 ಹೇಳ್ತಾ ಇದ್ದಾರೆ. 30? ಹೌದು ಸರ್, ಕೂತು ಮಾತಾಡ್ತಾರೆ ಸರ್. ಇದನ್ನೆಲ್ಲ ಹಿಂಗೆ ಕಟ ಮಾಡಿ ಮಾರಿಬಿಡ್ತಾರಾ? ಸರ್, ಹಿಂಗೆ ಕಟಾವು. ಹೆಂಗೆ ಟನ್ನು? ಸರ್, ಟನ್ನಿಂದ 2500. ಅವ್ರು ಸ್ಪಾಟ್ ಡೆಲಿವರಿ ಅಂದರೆ? ಸರ್, ಸ್ಪಾಟ್ ಇಲ್ಲಿ ಈಗ ನಾವು ಕೇರಳದವರು ಕೊಡೋದು. ಕೇರಳದವರು ಕೊಟ್ಟರೆ ಅಲ್ಲಿ 3 ಇನ್ನೂ ನೋಡಿ 3, 600, 700 ನಡೀತೆ ಸರ್. ಎಷ್ಟು ಕಿಲೋಮೀಟ್ರು ಸರ್? ಇಲ್ಲಿಂದ ಕೇರಳ ಎಷ್ಟು ಕಿಲೋಮೀಟ್ರ್? 48-50 ಆಗುತ್ತೆ ಅಷ್ಟೇ. 40-50 ಕಿಲೋಮೀಟ್ರ್ ಆಗುತ್ತೆ ಸರ್. ಇಲ್ಲೇನಾ ಇದೇನಾ ಸರ್? ಈ ರೋಡೆಲ್ಲ ಫುಲ್ಲು ಇಲ್ಲಿಂದ ಸರ್. ಈ ಕಲ್ಲು ಕಾಣ್ತಿದ್ದಲ್ಲ ಸರ್? ಈ ಕಲ್ಲು ಕಾಣ್ತಿರೋಂಥ ದನ ಏನು ಮೇಯ್ತದೆ ಸರ್ ಇಲ್ಲಿ ಬೌಂಡ್ರಿ ಇಲ್ಲಿ. ಅಲ್ಲಿ ಮಧ್ಯೆ ಒಂದು ಕಾವಲಿ ಬರ್ತದೆ ಸರ್. ಹಿಂಗೆ ಆ ಕಾವಲಿ ಏನಿರೋದ್ರಿಂದ ಸರ್ ಏಕ ಹಿಂಗೆ ಹಳ್ಳದವರೆಗೂ. ಹಳ್ಳದವರೆಗೂ ಸರ್. ಅದು ಆ ಕಡೆ ಒತ್ತುವರಿ ಇಲ್ವಾ? ಇಲ್ಲ ಇದು ಸೇರಲ್ಲ ಸರ್. ಇಲ್ಲ, ಅದರಿಂದ ಕೆಳಿಕೆ. ಸರ್, ಹಿಂಗೆ ರೋಡ್ ಐತೆ ಸರ್ ಇಲ್ಲಿ. ಈ ರೋಡ್ ಅಲ್ಲಿವರೆಗೂ ಐತೆ. ಸರಿ ಸರ್, ಒಂದು ನಿಮಿಷ ನಾನು ತೋರಿಸ್ಕೊಡ್ತೀನಿ. ಹಿಂಗಾಗಿ ಆಗಲ್ವಾ? ಪರವಾಗಿಲ್ಲ, ಬನ್ನಿ ಸರ್. ಹೋಯ್ತಾ ಇರೋದಲ್ವಾ, ನಮ್ಮ ತಂದೆ ಸಾಮಾನೆಲ್ಲ ಬನ್ನಿ, ಏನು ಆಗಲ್ಲ. ನಿಧಾನ ಹೀಗೆ ಸಫಾರಿ ಮಾಡೋಕ್ಕೆ ಗೊತ್ತಾಗುತ್ತೆ ಜಾಗ. ಇಲ್ಲಿ 4 ಕಿಲೋಮೀಟ್ರು ಸಫಾರಿ ಇದೆ ನಮ್ಮಂಗೆ. ಸರ್, ಹಿಂಗೂ ರೋಡ್. ಈಗ ಅಲ್ಲಿವರೆಗೂ. ಸರ್, ಇಲ್ಲಿ ಬೆಳಿಗ್ಗೆ ಒಂದು ದನ ಅಲ್ಲಿಂದ ಹಿಂಗೆ ಏಕ ಸರ್. ಈಗ ಹಂಗೆ ಕೆಳಿಕೆ ಹಿಂಗೆ ಕೆಲಸ. ಅಲ್ಲಿ ಯಾವ ಮೂಲಕ ದನಗಳು ಮೇಯ್ತಾವಲ್ಲ, ಹಂಗಿಲ್ಲ ಸರ್, ಹಂಗೆ ಬರಲ್ಲ. ಇಲ್ಲಿ ಮಧ್ಯ ಒಂದು ಸ್ವಲ್ಪ ಅಲ್ಲಿ ಇದೈತಲ್ಲ ಸರ್, ಇಲ್ಲಿ ಈ ದನ ಮೇಯ್ತ ನೋಡಿ. ಸ್ವಲ್ಪ ಕ್ರಾಸ್ ಆಗುತ್ತೆ. ಕ್ರಾಸ್ ಆಗಿ ಹಿಂಗೆ ಬರ್ತೈತೆ ಹಿಂಗೆ. ಇದೆಲ್ಲ ಫುಲ್ ಒತ್ತುವರಿ ಜಾಗ ಸಿಗುತ್ತೆ ಸರ್. ಅದೆಲ್ಲ ಒತ್ತುವರಿ ಜಾಗ ನಿಮಗೆ. ಐನ್ ಜಮೀನು ಎಷ್ಟು ಸರ್? ಐನ್ ಜಮೀನು ಈ ಜಮೀನು 8 ಎಕರೆ 8 ಗುಂಟೆ. ಅದು ಬಿಟ್ಟು ಒತ್ತುವರಿ ಬೇರೆ ಅದು ಬಿಟ್ಟು ಸರ್. ಅದನ್ನು ಬಿಟ್ಟು 8 ಗುಂಟೆ, 8 ಎಕರೆ 8 ಗುಂಟೆ. ಇದನ್ನು ಅವ್ರದ್ದೇ ಜಮೀನಾಗಿದ್ದು. ಇದನ್ನ ರೋಡ್ಗೋಸ್ಕರ 8 ಗುಂಟೆ ಜಾಗ ಕೊಟ್ಬಿಟ್ಟಿದ್ವಿ ಅವ್ರಿಗೆ. ಅವ್ರು ಕೊಟ್ಟು ಸೀದಾ ರೋಡ್ ಮಾಡಿಸಿ ನಕಾಶೆ. ಅವರು ಬಾವಿಗಳಿಗೂ ನೀರು ಮಾಡ್ಕೋಬೋದು ಸರ್. ಬಾವಿಗಳು ಮಾಡ್ಕೋಬೋದು. ಈ ಚಾನಲ್ನಾಗ ನೀರು ಎಷ್ಟು ತಿಂಗಳು ಇರ್ತೈತೆ ಸರ್? ಅಲ್ಲಿ ಯಾವಾಗಲೂ ಇರುತ್ತೆ ಸರ್. ನಮ್ಮ ಡ್ಯಾಮು ಹೊಳೆಯಲ್ಲಿ ನೀರು ಬರ್ತಲ್ಲ ಸರ್, ಯಾವಾಗಲೂ ಅಲ್ಲಿ ನೀರು ಹರಿತಾ ಇರುತ್ತೆ ಸರ್ ಕೆಳಗಡೆ. ಯಾವ ಗ್ರಾಮದ ಜಮೀನು ಸರ್? ಇದು ಜಮೀನು ಬಂದು ಇಲ್ಲಿ ಅವ್ರದ್ದು ಸರ್. ಇದು ಬೀರಂಬಳ್ಳಿ ಅವ್ರದ್ದು ಜಮೀನು ಬಂದಿದೆ. ಹಿರಳ್ಳಿ ಗ್ರಾಮದ ಜಮೀನು. ಸರ್, ಹಿರಳ್ಳಿ ಗ್ರಾಮ, ಅಂಕಣಾಪುರ, ಎಚ್ ಡಿ ಕೋಟೆ ತಾಲೂಕು. 8 ಎಕರೆ ಐನ್ ಜಮೀನ. 8 ಎಕರೆ 8 ಗುಂಟೆ ಸರ್. ಇಲ್ಲ ಕಾಲುವರೆಗೂ. ಇಲ್ಲ ಸರ್, ಅದು ಒತ್ತುವರಿ ಜಾಗ ಎಕ್ಸ್ಟ್ರಾ. ಇಲ್ಲಿ ದನ ಮೇಯ್ತ ನೋಡಿ ಇಲ್ಲಿ. ಅದನ್ನ ಯಾರ ಕಂಟ ಸರ್? ಅದೆಲ್ಲ ನಿಮಗೆ ಲ್ಯಾಂಡ್ಗೆ ಅದು ಲ್ಯಾಂಡ್ಗೆ ಏನು ಐತೆ, ನೀವು ಬೇಕಾದ್ರೆ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಖರಾಬ ಜಮೀನು. ಅದೇ ಖರಾಬನ್ ಎಲ್ಲ ನೀವೇ ಯೂಸ್ ಮಾಡ್ಬೋದು ಸರ್. ಅದನ್ನ ಏನಾದರೂ ಒಂದು ಮಣ್ಣಿಗೆ ಹೇಳ್ತಾರೆ ಸರ್. 30 ಹೇಳ್ತಾ ಇದ್ದಾರೆ ಸರ್. ದುರಸ್ತಿ ಆಗೈತಲ್ಲ ಸರ್ ಎಲ್ಲ. ಇದು ದುರಸ್ತಿಯಾಗಿ ಪೋಡ್ ಆಗಿದೆ ಎಲ್ಲ ನೀಟಾಗಿ. ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇದೆ ಸರ್. ಅಲ್ಲೇ ನೀವು ಸ್ಟ್ರೈಟ್ ತೊಗೋಬೋದು ರೋಡಲ್ಲಿ. ನೀವು ಅಲ್ಲಿ ಬಂದ್ರಲ್ಲ, ಅಲ್ಲಿ ನೀವೀಗ ಒಂದು ಪೈಪ್ ಹಾಕ್ಬಿಟ್ರೆ, ಅಲ್ಲಿ ಒಂದು ದೊಡ್ಡದೊಂದು ಕಾಂಕ್ರೀಟ್ ಪೈಪ್ಗಳು ಹಾಕೊಂಡ್ರೆ 2 ಸ್ಟ್ರೈಟ್ ಒಂದೇ ರೋಡ್ ಬಂದ್ಬಿಡೋದು ಒಳಗಡೆ.
ಆ ಥರ ಒಂದು ಆಪ್ಷನ್ ಐತೆ. ಬೇಡ ಅಂದರೆ ನಿಮ್ಗೆ ಇಲ್ಲೂ ಓಡಾಡ್ಕೋಬೋದು. ಅಲ್ಲೂ ಬರೋಕ್ಕೆ ಜಾಗ ಇಲ್ಲ. ಎಲ್ಲ ಕಡೆ ನಕಾಸೆ ರೋಡ್ ಸರ್, ಯಾರೂ ಅಬ್ಜೆಕ್ಷನ್ ಇಲ್ಲ. ಇವತ್ತು ಆಲ್ರೆಡಿ ಆ ಗೌರ್ಮೆಂಟೇ ಇವತ್ತಿದೆ, ಎಲ್ಲೂ ಯಾರು ರೋಡ್ ಇಲ್ಲ ಅವ್ರಿಗೆ ರೋಡ್ ಬಿಡಬೇಕು ಅಂತ ಮಾಡ್ತಾಯಿದ್ದಾರೆ. ವಿಜಯಕುಮಾರ್. ಹಾಂ, ವಿಜಯಕುಮಾರ್ ಅಂತ. ಸರ್ 100-200% ನೀರು ಬರೋಂಥ ಜಾಗನೇ ಇದು. ಎಲ್ಲ ನೀವು ಎಲ್ಲಿ ತಿಟ್ಟಲ್ಲಿ ಡೀಸೆಲ್ಲು, ಪೆಟ್ರೋಲು, ಇನ್ನೊಂದು ಮತ್ತೊಂದು ಅಂದರೆ ಸರ್ ನಮ್ಗೆ ಹತ್ರ ಎಲ್ಲಿ ಸರ್ ಎಚ್ ಡಿ ಕೋಟೆ 5 ಕಿಲೋಮೀಟರ್ ಆಗುತ್ತೆ. ಅಂತರ್ಸಂತೆ ಈಗ ಬಂದ್ರಲ್ಲ ಅದು ಇದೆ. ಹಾಂ, ಮತ್ತು ಎಚ್ ಡಿ ಕೋಟೆ ನೋಡಿ ಇಲ್ಲೇ ಒಂದು 5 ಕಿಲೋಮೀಟರ್ ಎಚ್ ಡಿ ಕೋಟೆ. ಬನ್ನಿ, ಇಲ್ಲಿಂದ ರೋಡ್ ಹೋಗ್ಬೋದು. ಹೌದು, ಹಾಂ, ಎಚ್ ಡಿ ಕೋಟೆ ನಾ ಕರ್ಕೊಂಡು ಹೋಗ್ತೀನಿ, ಹೋಗಬೇಕು ನೋಡಿರಿ. ಇಲ್ಲಿಂದ ಪಕ್ಕ ಮೈಸೂರಿಗೆ ಎಷ್ಟು ಕಿಲೋಮೀಟರ್ ಆಗ್ತದೆ ಸರ್? 65 ಕಿಲೋಮೀಟರ್ ಅಂದ್ಕೊಳ್ಳಿ. ಹಾಂ.